CSK. CSK ಅಲ್ಲ CSK. CSK ನಾ ಮಚ್ಚ, ನಾನು ಹೇಳೋದು ಒಂದೇ, ಕೊಹ್ಲಿ ಆಗ್ತಿದ್ದಾನೆ ತಂದೆ, ಈ ಸಾತಿ ಕಪ್ಪು ನಮ್ದೆ. ಸುಮ್ನೆ ತಿಕ್ಕ ಮುಚ್ಕೊಂಡು ವಾಪಸ್ ಇಂಡಿಯಾಕ ಬಂದ್ಬಿಡ ಕೇಳು. ಕೊಹ್ಲಿ ತಂದೆ ಆಗ್ತಿರೋದಕ್ಕ ಕಪ್ಪು ಗೆಲ್ಲೋದಕ್ಕ ಏನ್ ಸಂಬಂಧಲೇ? ಅದು ಬೇಡ, ಬೇರೆ ಲಾಜಿಕ್ ಹೇಳ್ತೀನಿ ಕೇಳು. ಫೈನಲ್ ನವೆಂಬರ್ 10ಕ್ಕೆ ನಡೆಯುತ್ತೆ. ನವೆಂಬರ್ 10 ಮಂಗಳವಾರ ಆಗುತ್ತೆ. ಮಂಗಳವಾರ ಅಂದ್ರೆ ಮಂಗಳ ಗ್ರಹ ರೆಡ್ ಪ್ಲಾನೆಟ್, ರೆಡ್ RCB ಜರ್ಸಿ ಕಲರ್ ಕೂಡ ರೆಡ್. ಹಂಗಂದ್ರೆ ನಮ್ದೇ ಕಪ್ಪು. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ವಾಪಸ್ ಇಂಡಿಯಾಕ ಬಂದ್ಬಿಡ ಕೇಳು ನಿಮ್ಮವ್ರಿಗೆ. ಎಲ್ಲೆಲ್ಲ ಕನೆಕ್ಷನ್ ಮಾಡ್ತಿದ್ಯಲ್ಲೇ. ನಾನು ಹೇಳ್ತಿದ್ದೀನಿ ಕೇಳು, ಚಹಲ್ಗೆ ಎಂಗೇಜ್ಮೆಂಟ್ ಆಗಿದೆ ಈ ವರ್ಷ, ಅದಕ್ಕೆ ಈ ಸಾತಿ ಕಪ್ಪು ನಮ್ದೆ. ಸುಮ್ನೆ ವಾಪಸ್ ಬರಕ್ ಹೇಳೆ. ಬೇಕಿದ್ರೆ ನೀನು RCB ಫ್ಯಾನ್ ಯಾರನ್ನಾದ್ರೂ ಮದುವೆ ಆಗ್ಬಿಡು, ಲೈಫ್ ಲಾಂಗ್ ನಿನ್ ಜೊತೆನೆ ಇರ್ತಾಳೆ, ಬಿಟ್ಟೋಗಲ್ಲ. ನನಗೆ ಮದುವೆ ಆಗಿದೆ ಅವಾಗ್ಲೇ. RCB ಸತ್ರು ಈ ಸಾತಿ ಕಪ್ಪು ಗೆಲ್ಲಲ್ಲ ಬಿಡು. ಇನ್ನೊಂದ್ ಸಾತಿ ಹೇಳ್ತೀನಿ ಕೇಳು, ಆಗಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು, ಸೆಪ್ಟೆಂಬರ್ ಅಲ್ಲಿ ಗಾಂಜಾ ಸೊಪ್ಪು, ನವೆಂಬರ್ ಅಲ್ಲಿ ನಮ್ದೇ ಕಪ್ಪು. ರಾಗಿಣಿಯಿಂದ CCB, ಈ ಸಾತಿ ಕಪ್ಪೆತ್ತದು RCB. ನಡೀತಿದೆ ಗಾಂಜಾ ದಂಧೆ, ಈ ಸಾತಿ ಕಪ್ಪು ನಮ್ದೇ. ಪ್ರತಿ ಸಾತಿ ಹಿಂಗೆ ಹೇಳ್ತೀರಾ, ಆದ್ರೆ ಒಂದ್ ಸಾತಿ ಆದ್ರೂ ಕಪ್ಪೆತ್ತಿದ್ರ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಯಾವಾಗ್ಲೂ ಒಂದ್ ಸಾತಿ ಮ್ಯಾಚ್ ಗೆಲ್ತೀರಾ. ಈ ಡೈಲಾಗ್ ಗಳು ಬೇಕಾ ನಿಮಗೆ? ಸುನಾಮಿ, ಸುಂಟ್ರು ಗಾಳಿ, ಬಿರುಗಾಳಿ ಎಲ್ಲ ಯಾವಾಗ್ಲೂ ಒಂದ್ ಸಾತಿನೇ ಬರೋದು. RCB ಬರುತ್ತೆ ಅಂದ್ರೆ ಅಲ್ಲಿ ಭಯ ಇರುತ್ತೆ, ಬಂದು ಹೋದ್ಮೇಲೆ ಅಲ್ಲೊಂದು ರೆಕಾರ್ಡ್ ಇರುತ್ತೆ. ನಮ್ ಕಡೆ ಬಹಳ ಎಕ್ಸ್ಪೀರಿಯನ್ಸ್ ಇರೋರು ಇದಾರೆ. ಈ ಸಾತಿ ಹೊಡಿತೀವಿ ಸುಬ್ಬಿ, ನಿಮ್ ಅಂಕಲ್ಸ್ ನ ಪಕ್ಕ ಹೊಡಿತೀವಿ. ಈ ಸಾತಿ ಕಪ್ಪು ಎತ್ತೋದು CSKನೇ. ಭ್ರಮೆ ಲೇ, ನಾವು 3 ಸಾತಿ ಕಪ್ಪು ಗೆದ್ದಿದೀವಿ, ನೀವು ಒಂದ್ ಸಾತಿ ಆದ್ರೂ ಗೆದ್ರ 13 ಜನ ಬರ್ತೀರಪ್ಪ ಒಂದ್ ಮ್ಯಾಚ್ಗೆ. ಇನ್ನೇನ್ ಮತ್ತೆ ಬಿಟ್ರು ಫಿಕ್ಸಿಂಗ್ ಮಾಡೋದು, ಈ ಸಾತಿ RCBನೇ ಕಪ್ಪೆತ್ತೋದು. ಹಂಗಂದ್ರ ಮುಂಬೈನವರು 4 ಸಾತಿ ಟ್ರೋಫಿ ಗೆದ್ದಿದ್ದಾರೆ, ಅವರು ಫಿಕ್ಸಿಂಗ್ ಮಾಡಿದ್ರ? ಅಯ್ಯೋ, ಅವ್ರ ಮಮ್ಮಿ ನೀತಾ ಅಂಬಾನಿ ಇದಾರಲ್ಲ, ಆ ಅಮ್ಮ ಅಲ್ಲಿ ಕೂತ್ಕೊಂಡು ಜಂತ್ರ ಮಂತ್ರ ಬಾಂಬು ಮುಚ್ಚಿ ಅಂತ ಮಂತ್ರ ಹಾಕ್ತಿರ್ತಾಳೆ, ಅದಕ್ಕೆ ಎಮ್ಮೈನವರು ಗೆಲ್ಲೋದು. ಹಂಗೆ ಮಂತ್ರ ಜೊತೆಗೆ ಅಂಪೈರ್ಸ್ಗೆ ಒಂದೆರಡು ನೋಟಿಸ್ ಇಟ್ಟಿರ್ತಾಳೆ, ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ನೀವು ಫಿಕ್ಸಿಂಗ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅರೆ ಮಲ್ಯ ಮಾಮ ಸಾಲ ಮಾಡಿ ಊರ್ ಬಿಟ್ಟು ಹೋಗಿದಾನ, ಅನಾಥ ಮಕ್ಕಳಿದ್ದಂಗಿದೀವಿ ನಾವು, ಬಡವರು. ನಮ್ಮ ಹತ್ರ ರೊಕ್ಕ ಎಲ್ಲಿಂದ ಬರ್ಬೇಕು ನೀನೇ ಹೇಳು. ಅಂದ್ರೂ ಕೂಡ ಬ್ರದರ್, RCBಗೆ ಇಲ್ಲ ಫಿಯರ್. ಈ ಸಾತಿ ನೋಡ್ತಿರೋ RCB ಕದರ್. ಲಾಸ್ಟ್ ಓವರ್ ಬೌಲಿಂಗ್ ಮಾಡಿದ್ರೆ ಸಿರಾಜು, ನಿಮ್ ಮಾನ ಮರ್ಯಾದೆ ಹರಾಜು. ಕಣ್ಣನ ದೇವನ ಟೀ ಪುಡಿ, ABD 6 ಹೊಡೆದ್ರೆ CSK ಪುಡಿ ಪುಡಿ. RCB ಜರ್ಸಿ ಕಲರು ಸೇಮ್ ರಕ್ತದ ಕಲರು, ನಮ್ ರಕ್ತ ಅದು. CSK ಜರ್ಸಿ ಕಲರು ಎಲ್ಲೋ ಸೇಮ್ ಇರ್ಲಿ ಬಿಡು ಹೋಗ್ಲಿ. ನೆಲ ಹಾಕಿಯೋಕೆ ಬೇಕು JCB, ನಿಮ್ ತಿಕ್ಕ ಉರ್ಸೋಕೆ ಬೇಕು RCB. ಹಂಗೆ ಬ್ಯಾಟ್ ಬಾಲ್ ಜೊತೆಗೆ ಬರ್ನಲ್ ತಗೊಂಡು ಹೋಗ್ಯಾಳು. ಉಮೇಶ್ ಅಣ್ಣ ಬೌಲಿಂಗ್ ಮಾಡಿದ್ರೆ ಲಾಸ್ಟ್ ಓವರ್, ನಿಮ್ ಗೇಮ್ ಓವರ್. ಆಡೋನಿಗ್ ಗೊತ್ತು ಆಟ, ನೋಡೋನಿಗ್ ಗೊತ್ತು ನೋಟ. ನಿನ್ಗೇನ್ ಗೊತ್ತು ನನ್ ಹುಡುಗರು ನೋಡ್ತಿರ್ತಾರೆ, ಬಾಯ್ ಬಂದಂಗ್ ಮಾತಾಡ್ಬೇಡ. ಓಕೆ ಲೇ, ತಲೆ ಕೆಟ್ರೆ ನಮ್ ಮಲ್ಯ ಮಾಮನ ಓಪನಿಂಗ್ ಕಳಿಸ್ಬಿಡ್ತೀವಿ ನೋಡು. ಓಯ್, ನೀನು ಯಾರನ್ನಾದ್ರೂ ಓಪನಿಂಗ್ ಕಳಿಸು, ಆದ್ರೆ RCB ಕಪ್ಪು ಗೆಲ್ಲಲ್ಲ. ಬೇಕಿದ್ರೆ ನಿಮ್ಮ ಮನೆನ ನನ್ನ ಹತ್ರ ಚಾಲೆಂಜ್ ಇಡ್ತೀಯಾ? ಓಕೆ, ಅಕಸ್ಮಾತ್ RCB ಕಪ್ಪು ಗೆದ್ದು ಬಿಟ್ರೆ ನಿನ್ ಹೆಂಡತಿ ನನಗ್ ನೋಡು. ಚಾಲೆಂಜ್ ಕ್ಯಾನ್ಸಲ್. ಒಂದು ಸೆಕೆಂಡ್ ಪುಕ್ಕು ಇಟ್ಟಿತ್ತ, RCB ಕಪ್ಪು ಗೆಲ್ಲಲ್ಲ, ನೀನೇನು ಟೆನ್ಷನ್ ತಗೋಬೇಡ. ನನ್ನ ಮನೆ, ನಿನ್ನ ಹೆಂಡತಿ, ಚಾಲೆಂಜ್ ಓಕೆನಾ? RCB ಕಪ್ಪು ಗೆಲ್ಲಲ್ಲ, ನೀನು ಸುಮ್ನೆ ಒಪ್ಕೋ. ಸತ್ರು ಬೇಡಪ್ಪ. ನೆನಪಾಯ್ತಾ? ಪುಣೆ ಮೇಲೆ 263 ಹೊಡೆದಿದ್ದು ನೆನಪಾಯ್ತಾ? ಗುಜರಾತ್ ಮೇಲೆ 248 ಹೊಡೆದಿದ್ದು ನೆನಪಾಯ್ತಾ? 229 ರನ್ ಪಾರ್ಟ್ನರ್ಶಿಪ್ ನೆನಪಾಯ್ತಾ? ಆವಾಗ್ಲೇ ಹೇಳಿದ್ನಲ್ಲ, RCB ಗ್ರೌಂಡ್ ಗೆ ಬರೋಕೋ ಮುಂಚೆ ಒಂದು ಭಯ ಇರುತ್ತೆ, ಬಂದು ಹೋದ್ಮೇಲೆ ಅಲ್ಲೊಂದು ರೆಕಾರ್ಡ್ ಇರುತ್ತೆ.